ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ತುಂಬ ದಿನ ಆಗಿತ್ತಲ್ವ ಮಿನಿ ವ್ಲಾಗ್ ಮಾಡಿ, ಅದಕ್ಕೆ ಇವತ್ತೊಂದು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಅದಕ್ಕಿಂತ ಮುಂಚೆ ನನ್ನ ತಂಗಿ ಕೆಲವೊಂದು ಗಿಡಗಳನ್ನ ಕೊಟ್ಟು ಹೋಗಿದ್ಲು, ಅದನ್ನು ನೆಟ್ಬಿಟ್ಟು ಹೋಗೋಣ ಅಂತೇಳಿ ಅಂದ್ಕೊಂಡೆ. ಹಾಗೆ ಅದನ್ನೆಲ್ಲ ನೆಟ್ಟು ಆನಂತರ ಒಂದೆರಡು ಖಾಲಿ ಬಾಕ್ಸ್ ಬಿದ್ದಿತ್ತು ನಮ್ಮ ಮನೇಲಿ, ಒಂದೆರಡು ಪೇಂಟಿಂಗ್ ಬಾಕ್ಸ್, ಅದಕ್ಕೆ ಸ್ವಲ್ಪ ಕಲರ್ ಎಲ್ಲ ಕೊಟ್ಟು ಪಾಟ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಹಾಗೆ ದೇವಸ್ಥಾನಕ್ಕೆ ಮಧ್ಯಾಹ್ನ ಹೋಗಬೇಕು ಅಂತ ಅಂದ್ಕೊಂಡಿದ್ವಲ್ಲ, ಹಾಗಾಗಿ ಫಸ್ಟ್ ಸ್ನಾನ ಎಲ್ಲ ಮಾಡಿಕೊಂಡು ಮನೆಯಲ್ಲಿ ನಾವೆಲ್ಲ ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಆನಂತರ ನಾವು ಹೊರಗಡೆ ಹೋಗೋದು. ಅದಕ್ಕಿಂತ ಮುಂಚೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ಮಗಳಿಗೆಲ್ಲ ತಿನ್ನಿಸ್ಕೊಂಡು, ಹಾಗೆ ಒಂದೆಲ್ಲ ಡೈರಿ ಮಿಲ್ಕ್ ಇತ್ತು, ಹಾಗೆ ಅದನ್ನೆಲ್ಲ ತಿನ್ಕೊಂಡು ರೆಡಿಯಾಗಿ ನಾವು ಕೂಡ ಹೊರಟ್ವಿ. ನಾವು ಮನೆ ಶಿಫ್ಟ್ ಮಾಡಿದ್ಮೇಲೆ ನನ್ನ ಫ್ರೆಂಡ್ ಒಬ್ಬಳಿಲ್ಲೇ ನನಗೆ ಪಕ್ಕದಲ್ಲೇ ಆಗಿದ್ದಾಳೆ, ಅಂದರೆ ಪಕ್ಕ ಇಲ್ಲೇ ಸ್ವಲ್ಪ ಹತ್ತಿರನೇ ಮನೆ. ಹಾಗಾಗಿ ಅವಳಿಗೆ ಹೇಳಿದ್ದೆ ಬಾ ಮಾರಿಗುಡಿ ನೀನು ಕೂಡ ಅಂತೇಳಿ. ಅದು ಇನ್ನೊಬ್ಳು ಫ್ರೆಂಡ್ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅವಳು ಕೂಡ ನಮ್ಗೆ ಸಿಕ್ಕಳು. ನಾವು 3 ಜನ ಕೂಡ ಒಂದನೇ ಕ್ಲಾಸಿಂದ ಕೂಡ ಬೆಸ್ಟ್ ಫ್ರೆಂಡ್ಸ್. ನಾವು ಚಡ್ಡಿ ದೋಸ್ತಿಗಳು ಸಿಕ್ಕಿದ್ದೇವೆ 3 ಜನ. ಒಂದೇ ಕ್ಲಾಸಲ್ಲಿ ಕಲ್ತವ್ರು. ಮತ್ತೆ ಒಟ್ಟಿಗಿರ್ತಾರೆ. ಅವರಿಗೆ ಸಿಕ್ಕಿದ ದೇವತೆ ದೇವರ ನೋಡ್ಲಿಕ್ಕಂತ ಬಂದಿದ್ವಿ, ಅದು ದೇವ ಸಿಕ್ಬಿಟ್ಟಿದೆ. ಹಲ್ಲು ಮಾತ್ರ ಚೇಂಜ್ ಆಗುದಿಲ್ಲ ಎಂತಾದ್ರೂ ಕೂಡ. ಚಂದ ಆಗಿದೆ ಈಗ, ಚಂದ ಆಗಿದೆ. ಮುಂಚೆ ಸ್ವಲ್ಪ ಆಗಿದ್ದೇ ಇದ್ದು 8ನೇ ಕ್ಲಾಸಲ್ಲಿ, ಈಗ ನನ್ಗಿಂತ ಕೂಡ ತುಂಬ ಅಲ್ಲ, ಅವಳೊಟ್ಟಿಗೆ ಅವಳು ಕೂಲ್ ಕೂಡ ಬೆಳೆದಿದೆ. ನಾವು ಬೆಳೆದಿಲ್ಲ, ನಮ್ಮ ಕೂಲ್ ಬೆಳೆದಿವಿ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಆ್ಯಕ್ಚುಲಿ ಏನಂದರೆ ನಮ್ಮ ಫ್ರೆಂಡ್ಸ್ನವರಲ್ಲೇ ನಾವು ಸ್ವಲ್ಪ ಹೈಟ್ ಕಡಿಮೆ, ಹಾಗಾಗಿ ಎಲ್ಲರೂ ನಂಗೆ ರೇಗಿಸ್ತಾ ಇರ್ತಾರೆ. ಹಾಗೆ ತುಂಬ ದಿನ ಆದಮೇಲೆ ಎಲ್ಲರೂ ನನ್ನ ತಂಗಿ ಫ್ರೆಂಡ್ಸ್ ಅವರು ಇವರು ಸಿಕ್ಕರು. ಹಾಗೆ ಒಬ್ಬರು ತಾತ ಇದ್ದರು, ಹಾಗಾಗಿ ಅವ್ರ ತಾತನ ಕೈಯಲ್ಲಿ ಫೋನ್ ಕೊಟ್ಟು ಒಂದು ಫೋಟೋ ತೆಗಿದೆ ಅಂತ ಹೇಳ್ತಾರೆ. ಅವ್ರು ವೀಡಿಯೋನೇ ಮಾಡಿಬಿಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ನನ್ನ ಮಿನಿ ವ್ಲಾಗ್. ಮತ್ತೆ ಸಿಗ್ತೇನೆ, ಬಾಯ್.